ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ವಿಶ್ವ युद्ध से बचने के उपाय, शांति और समरसता का मार्ग, ಶಾಂತಿ चाहिए ಮಾನವತಾ को बचाने का आह्वान ಎನ್ನುವಂತಹ ಬಾಪೂಜಿಯವರ ಹೊಸ ವಿಡಿಯೋದ ಕನ್ನಡ ಅನುವಾದವನ್ನು ನೋಡೋಣ. ಪರಂ ಶಾಂತಿ. ವಿಶ್ವ ಯುದ್ಧದಲ್ಲಿ ಪಾರಾಗುವ ಉಪಾಯಗಳನ್ನು ಬಾಪೂಜಿಯವರು ಈ ರೀತಿ ತಿಳಿಸಿಕೊಡುತ್ತಿದ್ದಾರೆ. ಪರಂ ಶಾಂತಿ. ಸಂಪೂರ್ಣ ವಿಶ್ವವನ್ನು ಮೂರನೆಯ ವಿಶ್ವ ಯುದ್ಧದಿಂದ ಪಾರು ಮಾಡಬೇಕು ಎಂದರೆ ಅದಕ್ಕೆ ಅಲೌಕಿಕವಾದಂತಹ ಜ್ಞಾನ ಬೇಕು, ಪರಮಶಕ್ತಿಗಳು ಬೇಕು ಹಾಗೂ ಪಾರಲೌಕಿಕ ಜ್ಞಾನ ಬೇಕು. 5 ತತ್ವಗಳಲ್ಲಿ ಇರುವಂತಹ ಜ್ಞಾನ ಲೌಕಿಕ ಜ್ಞಾನ. ಆದರೆ ವಿಶ್ವವನ್ನು ಪಾರು ಮಾಡಬೇಕು ಎಂದರೆ ಅಲೌಕಿಕ ಜ್ಞಾನದ ಅವಶ್ಯಕತೆ ಇದೆ. ಅಲೌಕಿಕ ಜ್ಞಾನ, ಪರಮ ಜ್ಞಾನ, ಪಾರಲೌಕಿಕ ಜ್ಞಾನವೆಂದರೆ ಅದುವೇ ಆತ್ಮಜ್ಞಾನ, ಅದುವೇ ಬ್ರಹ್ಮಜ್ಞಾನವಾಗಿದೆ. ಎಲ್ಲರೂ ತಾವೊಂದು ಆತ್ಮವಾಗಿದ್ದೇವೆ ಹಾಗೂ ನಾವು ಈ ಮೃತ್ಯುಲೋಕದಲ್ಲಿ ಇದ್ದೇವೆ. ಪಂಚತತ್ವದಲ್ಲಿ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಾಗಿಲ್ಲ, ಇದೊಂದು ಮೃತ್ಯುಲೋಕವಾಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಏಕೆಂದರೆ ಈ ಭೂಮಿಯ ಮೇಲೆ ಸದಾ ಪ್ರಳಯಗಳು ನಡೆಯುತ್ತಲೇ ಇವೆ. ಕಲ್ಪಪ್ರಳಯ, ಮಹಾಪ್ರಳಯ ಇತ್ಯಾದಿ ಪ್ರಳಯಗಳು ಜರುಗುತ್ತಲೇ ಇವೆ. ಈ ಪ್ರಳಯಗಳು ಏಕೆ ಜರುಗುತ್ತವೆ, ಇದಕ್ಕೆ ಏನು ಕಾರಣ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಈ ಮೃತ್ಯುಲೋಕದಲ್ಲಿ ಜನರು ಸದಾ ದುಃಖಕ್ಕೀಡಾಗಿರುತ್ತಾರೆ. ಈ ದುಃಖಕ್ಕೆ ಅವರ ಕರ್ಮಗಳೇ ಕಾರಣವಾಗಿರುತ್ತವೆ. ತಮ್ಮ ಕರ್ಮ ಬಂಧನಗಳಿಂದ ಮನುಷ್ಯ ಮೋಕ್ಷವನ್ನು ಪಡೆಯಬೇಕಿದೆ. ಈ ಮೋಕ್ಷ ಎನ್ನುವಂಥ ವಿಷಯದ ಮೇಲೆ ಬಾಪೂಜಿಯವರ ಅನೇಕ ವಿಡಿಯೋಗಳಿವೆ. ಅದಕ್ಕೂ ಮೊದಲು ಎಲ್ಲರೂ ಆತ್ಮಜ್ಞಾನವನ್ನು ಪಡೆಯಬೇಕು. ಅಂದರೆ ನಾನೊಂದು ಆತ್ಮವಾಗಿದ್ದೇನೆ. ಆತ್ಮವು ಅಜರ, ಅಮರ, ಅವಿನಾಶಿಯಾಗಿದೆ. ಆತ್ಮವು ತನ್ನ ಕರ್ಮಗಳಿಗೆ ಅನುಗುಣವಾಗಿ ಜನ್ಮ ಮರಣದ ಚಕ್ರಕ್ಕೆ ಒಳಗಾಗುತ್ತಾ ಬರುತ್ತದೆ ಹಾಗೂ ಈ ಶರೀರದ ವಿನಾಶವಾಗುತ್ತದೆಯೇ ಹೊರತು ಆತ್ಮಕ್ಕೆ ವಿನಾಶವಿಲ್ಲ ಎಂಬುದನ್ನು ಎಲ್ಲ ಜ್ಞಾನಿಗಳು, ಎಲ್ಲ ಆತ್ಮರು ಇದನ್ನು ತಿಳಿದುಕೊಂಡಿದ್ದಾರೆ. ಇಂದಿನ ಜಗತ್ತಿನಲ್ಲಿ ಸಂಪೂರ್ಣ ವಿಶ್ವವನ್ನೇ 1000 ಬಾರಿ ಸುಟ್ಟು ಭಸ್ಮ ಮಾಡುವಷ್ಟು ಪರಮಾಣು ಬಾಂಬ್ಗಳ ರಚನೆಯಾಗಿದೆ. ಇದಕ್ಕೆಲ್ಲ ಕಾರಣ ಸೂಕ್ಷ್ಮ ಜಗತ್ತಿನಲ್ಲಿರುವಂತಹ ಏಲಿಯನ್, ಭೂತ ಪ್ರೇತಗಳು ಎಲ್ಲರೂ ಇದಕ್ಕೆ ಕಾರಣರಾಗಿದ್ದಾರೆ. ಕಲಿಯುಗ ಅಂದರೆ ಈ ಕಲಹ ಯುಗದಲ್ಲಿ ಹೇಗೆ ಅನೇಕ ಮತ, ಪಂಥ, ಜಾತಿ, ಧರ್ಮಗಳು ಸ್ಥಾಪನೆಯಾದವು, ಇದಕ್ಕೆಲ್ಲ ಹೇಗೆ ಏಲಿಯನ್ಗಳು ಕಾರಣವಾಗುತ್ತವೆ ಎನ್ನುವುದನ್ನು ಬಾಪೂಜಿಯವರ ಅನೇಕ ವಿಡಿಯೋಗಳನ್ನು ನೋಡುವುದರ ಮುಖಾಂತರ ತಾವು ತಿಳಿದುಕೊಳ್ಳಬಹುದಾಗಿದೆ. ಸತ್ಯಯುಗದಲ್ಲಿ ಸತೋಪ್ರಧಾನವಾಗಿರುವ ವಾಯುಮಂಡಲ ತ್ರೇತಾಯುಗದಲ್ಲಿ ರಜೋಪ್ರಧಾನತೆಗೆ ಬರುತ್ತದೆ. ದ್ವಾಪರದಲ್ಲಿ ರಜೋ ಹಾಗೂ ತಮೋಗುಣದಲ್ಲಿ ಬರುತ್ತದೆ. ಕಲಿಯುಗವು ಬರುತ್ತಿದ್ದ ಹಾಗೆ ಸಂಪೂರ್ಣ ತಮೋಪ್ರಧಾನತೆ ತಾಂಡವವಾಡುತ್ತದೆ. ಇದೆಲ್ಲವೂ ಜನರ ವಿಚಾರದ ಮೇಲೆ ಅವಲಂಬಿಸಿರುತ್ತದೆ. ಮನುಷ್ಯ ಆತ್ಮರೇ ಇರಲಿ, ಸೂಕ್ಷ್ಮ ಜಗತ್ತಿನ ಆತ್ಮರೇ ಇರಲಿ, ಅವರ ಸಂಕಲ್ಪಗಳು, ಅವರ ವಿಚಾರಗಳು ವೈಬ್ರೇಷನನ್ನು ಉಂಟು ಮಾಡುತ್ತವೆ ಹಾಗೂ ಈ ವೈಬ್ರೇಷನ್ಗಳು ವಾಯುಮಂಡಲದಲ್ಲಿ ಆವರಿಸಿಕೊಳ್ಳುತ್ತವೆ. ವಾಯುಮಂಡಲದಲ್ಲಿ ಇರುವಂತಹ ತಮೋಪ್ರಧಾನ ವಿಚಾರಗಳನ್ನು ನಾವು ಆತ್ಮನ ಜ್ಞಾನದಿಂದ ಅದನ್ನು ನಾವು ಸರಿಪಡಿಸಬಹುದು. ಭೂಮಿಯ ಮೇಲೆ ಅನೇಕ ಪ್ರಕಾರದ ಆತ್ಮರಿದ್ದಾರೆ. ಅಂದರೆ ಆತ್ಮರು ಬೇರೆ ಗ್ರಹಗಳಿಂದ, ಗ್ಯಾಲಕ್ಸಿಗಳಿಂದ, ಯೂನಿವರ್ಸ್ಗಳಿಂದ, ಗ್ರೇಟ್ ಯೂನಿವರ್ಸ್ಗಳಿಂದಲೂ ಸಹ ಬಂದಿದ್ದಾರೆ. ಇಲ್ಲಿಗೆ ಬಂದು ಕೆಲವರು ಮನುಷ್ಯ ರೂಪದಲ್ಲಿ ಜನ್ಮ ತಾಳಿದ್ದಾರೆ, ಇನ್ನು ಕೆಲವರು ಸೂಕ್ಷ್ಮದಲ್ಲಿದ್ದಾರೆ. ಅಂದರೆ ಕೆಲವರು ಏಲಿಯನ್ಗಳಾಗಿ, ಭೂತ ಪ್ರೇತ ಆತ್ಮರಾಗಿ ಉಳಿದುಕೊಂಡಿದ್ದಾರೆ. ನಮ್ಮ ಬ್ರಹ್ಮಾಂಡದಲ್ಲಿ ಒಟ್ಟು 14 ಲೋಕಗಳಿವೆ. ಭೂಮಿಯಿಂದ ಮೇಲೆ ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ನಂತರ ಬ್ರಹ್ಮಪುರಿ, ವಿಷ್ಣುಪುರಿ, ನಂತರ ಶಿವಪುರಿ ಹಾಗೂ ಎಲ್ಲದಕ್ಕೂ ಮೇಲೆ ಪರಂಧಾಮವಿದೆ. ಹಾಗೂ ಭೂಮಿಯಿಂದ ಕೆಳಗಡೆ
7 ಪಾತಾಳ ಲೋಕಗಳಿವೆ. ಅತಳ, ವಿತಳ, ಸುತಳ, ರಸಾತಳ, ತಳಾತಳ, ಮಹಾತಳ, ಪಾತಾಳವೆಂಬ 7 ಪಾತಾಳ ಲೋಕಗಳಿವೆ. ಭುವರ್ಲೋಕದಲ್ಲಿ ಗಂಧರ್ವ, ಕಿನ್ನರ, ಯಕ್ಷರು ಇರುತ್ತಾರೆ. ಸ್ವರ್ಗಲೋಕದಲ್ಲಿ ದೇವತೆಗಳಿರುತ್ತಾರೆ. ಮಹರ್ಲೋಕದಲ್ಲಿ ದೊಡ್ಡ ದೊಡ್ಡ ಮಹರ್ಷಿಗಳು ಇರುತ್ತಾರೆ. ಜನಲೋಕ, ತಪಲೋಕ ಈ ಎಲ್ಲ ಕಡೆಯೂ ಬಹಳ ಉನ್ನತ ಆತ್ಮರಿರುತ್ತಾರೆ. ಹಾಗೂ ಪಾತಾಳ ಲೋಕಗಳಲ್ಲಿ ಮಹಾ ಅಸುರರು ವಾಸ ಮಾಡುತ್ತಿರುತ್ತಾರೆ. ಭೂಮಿಯ ಮೇಲಿನ ವಾತಾವರಣ ಕೇವಲ ಮನುಷ್ಯ ಆತ್ಮರ ಕೆಟ್ಟ ಸಂಕಲ್ಪಗಳಿಂದ ತುಂಬಿಕೊಂಡಿಲ್ಲ. ಮೇಲಿರುವಂತಹ ಸೂಕ್ಷ್ಮ ಜಗತ್ತಿನ ಆತ್ಮರ ಎಲ್ಲರ ವಿಚಾರ ಸಂಕಲ್ಪಗಳಿಂದಾಗಿ ಭೂಮಿಯಿಂದ ಮೇಲೆ 500,000 ಕಿಲೋಮೀಟರ್ವರೆಗೂ ಸಹ ತಮೋಪ್ರಧಾನತೆ ತಾಂಡವವಾಡುತ್ತಿದೆ. ಅಲ್ಲಿಯವರೆಗಿನ ಸಂಪೂರ್ಣ ವಾತಾವರಣವನ್ನು ಆತ್ಮರನ್ನು ಪರಿವರ್ತನೆ ಮಾಡಬೇಕಾಗಿದೆ. ಆತ್ಮರನ್ನು ಪರಿವರ್ತನೆ ಮಾಡಬೇಕು ಎಂದರೆ ಆತ್ಮಗಳಿಗೆ ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಮಹಾಜ್ಞಾನ ಬೇಕಾಗಿದೆ. ಬ್ರಹ್ಮಜ್ಞಾನ ಎಂದರೆ ಬ್ರಹ್ಮಾಂಡದ ಆದಿ, ಮಧ್ಯ ಹಾಗೂ ಅಂತ್ಯದ ಜ್ಞಾನವಾಗಿದೆ. ಬ್ರಹ್ಮಜ್ಞಾನ ಎಂದರೆ ಏನು, ಬ್ರಹ್ಮಜ್ಞಾನದ ಲಾಭಗಳೇನು ಹಾಗೂ ಮಹಾಕಾಲ ಪ್ರಳಯದಲ್ಲಿ ನಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು, ಇದು ಪಾರ್ಟ್ 1 ಹಾಗೂ ಪಾರ್ಟ್ 2ನಲ್ಲಿದೆ. ಅಲ್ಲದೆ ಕ್ಯಾ ಭಾರತ್ ಬಚೇಗಾ ಎನ್ನುವಂತಹ ವಿಡಿಯೋ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ಯಲ್ಲಿ ವಿಡಿಯೋಗಳಿವೆ. ಇದನ್ನು ನೋಡಿ ವಿಸ್ತಾರವಾಗಿ ತಿಳಿದುಕೊಳ್ಳಿ. ಏಕೆಂದರೆ ಆತ್ಮಜ್ಞಾನವನ್ನು 1-2 ನಿಮಿಷದಲ್ಲಿ ಹೇಳಲು ಸಾಧ್ಯವಿಲ್ಲ. ಇವುಗಳ ಮೇಲಿನ ಅನೇಕ ವಿಡಿಯೋಗಳಿವೆ. ಅವುಗಳನ್ನು ನೋಡಿ ತಿಳಿಯಬೇಕಾಗುತ್ತದೆ. ಆತ್ಮನ ಮೇಲೆ ಮನಸ್ಸು, ಬುದ್ಧಿ, ಸಂಸ್ಕಾರವೆಂಬ ಆವರಣಗಳಿವೆ. ಇದನ್ನು ನೀವು ಜ್ಞಾನದಿಂದ ಮಾತ್ರ ತಿಳಿದುಕೊಳ್ಳಲು ಸಾಧ್ಯ. ಜ್ಞಾನದಿಂದ ಮನಸ್ಸನ್ನು ಪರಿಶುದ್ಧ ಮಾಡಿಕೊಳ್ಳಲು ಸಾಧ್ಯ. ಈ ಮೃತ್ಯು ಲೋಕದಲ್ಲಿ ಮನಸ್ಸೇ ಎಲ್ಲದಕ್ಕೂ ಕಾರಣವಾಗಿದೆ. ಈ ಮನಸ್ಸಿನ ಆಟದಿಂದಾಗಿ ನಾವು ಎಲ್ಲೆಡೆ ಸಿಲುಕಿಕೊಳ್ಳುತ್ತಿದ್ದೇವೆ. ಹೀಗಾಗಿ ಇದಕ್ಕಾಗಿ ನಮಗೆ ಜ್ಞಾನ, ಪರಮಜ್ಞಾನವೇ ಬೇಕು. ಆತ್ಮಜ್ಞಾನ ಪಡೆದವರಿಗೆ ಈ ಶರೀರ ಒಂದು ಕರ್ಮಗಳನ್ನು ಮಾಡುವಂತಹ ಸಾಧನವಾಗಿದೆ ಎಂದು ತಿಳಿದು ಬರುತ್ತದೆ. ಹಾಗೂ ನನ್ನ ಮನಸ್ಸನ್ನು ಪರಮಾತ್ಮನಿಗೆ ನೀಡಬೇಕು ಎಂದು ಅರಿವಿಗೆ ಬರುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಸಹ ನಾನು ಜಪ, ತಪ ಆದಿಗಳಿಂದ ಸಿಗುವುದಿಲ್ಲ, ನಾನು ಜ್ಞಾನದಿಂದ ಸಿಗುತ್ತೇನೆ ಎಂದಿದ್ದಾನೆ. ಇಷ್ಟೇ ಅಲ್ಲದೆ ನೀನು ಆತ್ಮಸ್ವರೂಪನಾಗಿ ನನ್ನನ್ನು ಅರಿತುಕೋ, ನಾನು ನಿನ್ನ ಎಲ್ಲ ಪಾಪಗಳನ್ನು ಅಳಿಸಿ ಅಂತಿಮದಲ್ಲಿ ನಿನ್ನನ್ನು ಸರ್ವೋನ್ನತ ಪರಂಧಾಮಕ್ಕೆ ಕರೆದೊಯ್ಯಲಿದ್ದೇನೆ ಎನ್ನುತ್ತಾನೆ ಶ್ರೀಕೃಷ್ಣನು. ಅಂದರೆ ನಾವು ಆತ್ಮಚಿಂತನೆಯನ್ನು ಮಾಡಬೇಕು. ಈಗ ಬಂದಿರುವಂತಹ ಸಮಯ ಆತ್ಮಚಿಂತನ ನಡೆಸುವಂತಹ ಸಮಯ. ಸೂಕ್ಷ್ಮ ಜಗತ್ತಿನವರು ಸೇರಿಕೊಂಡು ಈ ಮೃತ್ಯು ಲೋಕದಲ್ಲಿ ಪರಮಾಣು ಬಾಂಬ್ಗಳನ್ನು ಸೃಷ್ಟಿ ಮಾಡಿಸಿದ್ದಾರೆ. ಎಲ್ಲೆಡೆ ವಿನಾಶದ ಸಾಧನಗಳು ವಿಸ್ಫೋಟವಾಗಲು ಕಾಯುತ್ತಿವೆ. ವಾಯುಮಂಡಲದಲ್ಲಿ ವಿನಾಶ ಎನ್ನುವಂತಹ ವೈಬ್ರೇಷನ್ನಿಂದಾಗಿ ಮನುಷ್ಯರ ಬುದ್ಧಿಯು ವಿನಾಶದಿಂದ ತುಂಬಿಕೊಂಡಿದೆ. ಈ ವಿನಾಶದ ವೈಬ್ರೇಷನನ್ನು ನಾವು ಪರಿವರ್ತನೆ ಮಾಡಬೇಕಿದೆ. ಅಂದರೆ ಇದಕ್ಕಾಗಿ ಆತ್ಮರು ಬ್ರಹ್ಮಜ್ಞಾನವನ್ನು ಪಡೆದು ತನ್ನ ಕ್ರಿಯೇಟರನ್ನು ಅರಿತುಕೊಂಡು ಪರಮಾತ್ಮನಲ್ಲಿ ಧ್ಯಾನವನ್ನು ಮಾಡಬೇಕಿದೆ. ಮಹಾಬ್ರಹ್ಮ, ಮಹಾಶಿವ, ನಿರ್ಗುಣ, ನಿರಾಕಾರ, ಪರಬ್ರಹ್ಮ ಇದನ್ನೆಲ್ಲ ನಾವು ಜ್ಞಾನದಿಂದ ತಿಳಿದುಕೊಳ್ಳಬೇಕಿದೆ. ಇಂದಿನ ವಿಜ್ಞಾನ ಸಹ ನಮಗೆ ಬ್ರಹ್ಮಾಂಡ, ಮಹಾಬ್ರಹ್ಮಾಂಡ, ಮಹಾಬ್ರಹ್ಮಾಂಡಗಳ ಚಿತ್ರವನ್ನು ತೋರಿಸುತ್ತಿದೆ. ಆದರೆ ನಾವು ಇದನ್ನೆಲ್ಲ ಜ್ಞಾನದಿಂದ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಕೇವಲ ಒಂದು ಬ್ರಹ್ಮಾಂಡವನ್ನು, ಮಹಾಬ್ರಹ್ಮಾಂಡವನ್ನು ಪರಿವರ್ತನೆ ಮಾಡುವುದರಿಂದ ಏನೂ ಸಾಧ್ಯವಿಲ್ಲ. ಸಂಪೂರ್ಣ ಮಲ್ಟಿವರ್ಸ್ನ ಪರಿವರ್ತನೆ ಆಗಬೇಕಿದೆ. ಇದಕ್ಕಾಗಿ ಆತ್ಮರು ಸಂಪೂರ್ಣ ಜೀವನವನ್ನು ಕರ್ಮಯೋಗಿಯಾಗಿ ಬಾಳುತ್ತಾ ಆತ್ಮಸ್ವರೂಪದಲ್ಲಿ ಕುಳಿತುಕೊಂಡು ಪರಮಾತ್ಮನ ಧ್ಯಾನ ಮಾಡಬೇಕಾಗಿದೆ. ಇಂದು ಗೃಹಸ್ಥಾಶ್ರಮದಲ್ಲಿಯೂ ಸಹ ಬಹಳ ದೊಡ್ಡ ದೊಡ್ಡ ಕರ್ಮಯೋಗಿ ಆತ್ಮಗಳನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ಆತ್ಮರು ಬಹಳ ಪವರ್ಫುಲ್ ಆತ್ಮರಾಗಿದ್ದು ಅವರು ಸಾಮಾನ್ಯ ಮನುಷ್ಯ ಜನ್ಮದಲ್ಲಿರುವುದರಿಂದ ಅವರಿಗೆ ತಮ್ಮ ಶಕ್ತಿಯ ಅರಿವಿಲ್ಲ. ಅವರೆಲ್ಲ ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದ್ದಾರೆ. ಜ್ಞಾನರೂಪಿ ಪ್ರಕಾಶದಿಂದ ಈ ಅಜ್ಞಾನವೆಂಬ ಅಂಧಕಾರವನ್ನು ಓಡಿಸಬೇಕಿದೆ.
ಮೊದಲು ಆತ್ಮರು ಆತ್ಮಜ್ಞಾನವನ್ನು ಪಡೆದು ಬ್ರಹ್ಮಜ್ಞಾನವನ್ನು ಪಡೆದು ಪರಮಾತ್ಮನನ್ನು ಗುರುತಿಸಬೇಕಾಗಿದೆ, ಪರಮಾತ್ಮನನ್ನು ಅರಿತುಕೊಳ್ಳಬೇಕಾಗಿದೆ. ನಾವು ಆತ್ಮಸ್ವರೂಪರಾಗಿ ಪರಮಾತ್ಮ ಚಿಂತನೆಯನ್ನು ಮಾಡಿದಾಗ ನಮ್ಮ ಆತ್ಮನಲ್ಲಿ ಪವರ್ ಬರುತ್ತದೆ. ಆತ್ಮನಲ್ಲಿ ಪವರ್ ಇದೆ, ಆದರೆ ಅನೇಕ ಆವರಣಗಳಿಂದ ಆತ್ಮವು ಆವರಿಸಿಕೊಂಡು ಅದು ತನ್ನ ಶಕ್ತಿಯನ್ನು ಮರೆತು ಬಿಟ್ಟಿದೆ. ಆತ್ಮನ ಮೇಲೆ ಸೂಕ್ಷ್ಮ ಆವರಣ, ಪಂಚತತ್ವದ ಆವರಣ, ಅನೇಕ ಆವರಣಗಳು ಆವರಿಸಿಕೊಂಡಿವೆ. ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ, ಪರಮಹಾಕಾರಣ ಶರೀರ, ಅನೇಕ ಆವರಣಗಳಿಂದ ಆತ್ಮ ಆವೃತ್ತವಾಗಿದೆ. ಈಗ ಈ ಆತ್ಮನನ್ನು ಇಮರ್ಜ್ ಮಾಡಿ ಈ ಆತ್ಮನ ಪವರನ್ನು ಹೆಚ್ಚಿಸಬೇಕಾಗಿದೆ. ಆತ್ಮ ಸ್ವರೂಪಕ್ಕೆ ಬಂದು ಪರಮಾತ್ಮನನ್ನು ಸ್ಮರಿಸಿಕೊಂಡಾಗ ಆತ್ಮನಲ್ಲಿ ಪವರ್ ವೃದ್ಧಿಯಾಗುತ್ತಾ ಹೋಗುತ್ತದೆ. ಆಗ ಆತ್ಮವೆಂಬ ದೀಪವು ಪ್ರಜ್ವಲಿಸತೊಡಗುತ್ತದೆ. ಇದುವೇ ನಿಜವಾದ ದೀಪಾವಳಿಯಾಗಿದೆ. ಎಲ್ಲ ಆತ್ಮರು ಆತ್ಮ ಸ್ವರೂಪಕ್ಕೆ ಬಂದು ಸಂಪೂರ್ಣ ಜಗತ್ತಿನಲ್ಲಿ ಪರಂ ಶಾಂತಿಯು ಆವರಿಸಿಕೊಳ್ಳುತ್ತಿದೆ. ಎಲ್ಲೆಡೆ ಪರಂ ಶಾಂತಿ ತುಂಬಿದೆ, ಎಲ್ಲೆಡೆ ಪರಂ ಮಹಾಶಾಂತಿ ತುಂಬುತ್ತಿದೆ ಎಂದು ಸಂಕಲ್ಪ ಮಾಡಬೇಕು. ಈ ಜಗತ್ತು ವೈಬ್ರೇಷನ್ನಿಂದಲೇ ನಿರ್ಮಾಣವಾಗಿದೆ. ಹೀಗಾಗಿ ಇದನ್ನು ಪುನಃ ವೈಬ್ರೇಷನ್ನಿಂದಲೇ ಪರಿವರ್ತನೆ ಮಾಡಬೇಕಿದೆ. ನಮ್ಮ ಬ್ರಹ್ಮಾಂಡದ ಬ್ರಹ್ಮನೂ ಸಹ ಒಂದು ಸಂಕಲ್ಪದಿಂದ ಈ ಸೃಷ್ಟಿಯನ್ನು ರಚನೆ ಮಾಡಿದ್ದಾನೆ. ಬ್ರಹ್ಮನಿಂದ ಸೃಷ್ಟಿ, ವಿಷ್ಣುವಿನಿಂದ ಪಾಲನೆ, ಶಂಕರನಿಂದ ವಿನಾಶ. ಆದಿ ಶಿವ ಶಕ್ತಿಯರು ಈ ನಮ್ಮ ಬ್ರಹ್ಮಾಂಡವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಇದನ್ನೆಲ್ಲ ನಾವು ತಿಳಿದುಕೊಂಡಿದ್ದೇವೆ. ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿ ನಾವು ಸಂಪೂರ್ಣ ವಿಶ್ವದಲ್ಲಿ ಪರಂ ಶಾಂತಿ ಹರಡುತ್ತಿದೆ ಎಂದು ಸಂಕಲ್ಪ ಮಾಡಬೇಕು. ಪರಂ ಶಾಂತಿ, ಪರಂ ಶಾಂತಿ, ಪರಂ ಶಾಂತಿ ಎಂಬ ವೈಬ್ರೇಷನನ್ನು ಹಾಕುತ್ತಿರಬೇಕು. ಪರಂ ಶಾಂತಿಯ ವೈಬ್ರೇಷನ್ ಸಂಪೂರ್ಣ ಜಗತ್ತನ್ನು ಆವರಿಸಿಕೊಂಡಿದೆ. ಜಗತ್ತಿನಲ್ಲಿರುವ ಎಲ್ಲರಿಗೂ ಪರಂ ಶಾಂತಿಯ ಕಂಪನಗಳು ಟಚ್ ಆಗುತ್ತಿದೆ ಎಂದುಕೊಳ್ಳುತ್ತಾ ಹೋದಾಗ ಎಲ್ಲರಿಗೂ ಪರಂ ಶಾಂತಿಯ ಅನುಭವ ಆಗತೊಡಗುತ್ತದೆ. ಏಕೆಂದರೆ ಎಲ್ಲ ಆತ್ಮರ ಗುಣಧರ್ಮವೇ ಶಾಂತ ಸ್ವರೂಪವಾಗಿದೆ. ಹೀಗಾಗಿ ಮೊದಲೆಲ್ಲ ಋಷಿಗಳು, ಮಹರ್ಷಿಗಳು, ರಾಜ ಋಷಿಗಳು ಶಾಂತಿಗಾಗಿಯೇ ಹೋಮ ಹವನಗಳನ್ನು ನಡೆಸುತ್ತಿದ್ದರು. ಸನಾತನ ಧರ್ಮದಲ್ಲಿ ಸಂಪೂರ್ಣ ವಿಶ್ವವೇ ಒಂದು ಕುಟುಂಬ ಎಂದು ಹೇಳಲಾಗಿದೆ. ಹೀಗಾಗಿ ದೊಡ್ಡ ದೊಡ್ಡ ಮಹರ್ಷಿಗಳು ವಿಶ್ವ ಶಾಂತಿ ಹೋಮ ಯಜ್ಞವನ್ನು ಮಾಡಿಸುತ್ತಿದ್ದರು. ಆತ್ಮಸ್ವರೂಪದಲ್ಲಿ ಕುಳಿತು ನಾವು ಪರಂ ಶಾಂತಿಯ ವೈಬ್ರೇಷನನ್ನು ಹಾಕುತ್ತಿದ್ದರೆ ನಿಧಾನವಾಗಿ ನಮ್ಮ ಓರಾ ಚೇಂಜ್ ಆಗುತ್ತಾ ಹೋಗುತ್ತದೆ. ಸೂಕ್ಷ್ಮ ಶರೀರ ಬದಲಾಗುವುದು. ಕಾರಣ ಶರೀರದಲ್ಲಿ ಅಡಗಿರುವಂತಹ ಅನೇಕ ಜನ್ಮಗಳ ಕರ್ಮಗಳು ಅಳಿಸಿ ಹೋಗುವವು. ಮನ ವಚನ ಕರ್ಮಗಳಿಂದ ಮಾಡಿದಂತಹ ಕರ್ಮಗಳೆಲ್ಲವೂ ಕಾರಣ ಶರೀರದಲ್ಲಿ ಅಡಗಿರುತ್ತವೆ. ಆ ಎಲ್ಲ ರೆಕಾರ್ಡ್ಗಳು ನಾವು ಆತ್ಮಸ್ವರೂಪಕ್ಕೆ ಬಂದಾಗ ಎಲ್ಲವೂ ಅಳಿಸಿ ಹೋಗುತ್ತದೆ. ಇದರಿಂದ ಆತ್ಮವು ಕರ್ಮಾತೀತ ಸ್ಥಿತಿಗೆ ಬರುತ್ತದೆ. ಹೀಗೆ ಆತ್ಮವು ಭಾವಾತೀತ, ಕರ್ಮಾತೀತ, ಗುಣಾತೀತ, ಸತೋ ರಜೋ ತಮೋ ಈ ಮೂರೂ ಗುಣಗಳಿಂದ ಹೊರಬರುತ್ತದೆ ಹಾಗೂ ಆತ್ಮ ಕಲ್ಯಾಣಕಾರಿ ಆತ್ಮವಾಗುತ್ತದೆ. ಈಗ ಆತ್ಮನಲ್ಲಿ ಕೇವಲ ವಿಶ್ವ ಕಲ್ಯಾಣ, ವಿಶ್ವ ಶಾಂತಿ, ವಿಶ್ವ ಸೇವೆಯೊಂದೇ ಉಳಿದುಕೊಳ್ಳುತ್ತದೆ. ವಿಶ್ವ ಕಲ್ಯಾಣ ಎಲ್ಲ ಆತ್ಮರಿಗೂ ಶಾಂತಿಯನ್ನು ಕೊಡಬೇಕು, ಎಲ್ಲರನ್ನು ಪರಿವರ್ತನೆ ಮಾಡಬೇಕು ಎಂಬುದೇ ಆತ್ಮನ ಗುರಿಯಾಗಿ ಬಿಡುತ್ತದೆ. ಗೃಹಸ್ಥದಲ್ಲಿಯೇ ಇದ್ದುಕೊಂಡು ಆತ್ಮ ಸ್ವರೂಪಕ್ಕೆ ಬಂದು ಸಂಪೂರ್ಣ ಜಗತ್ತಿಗೆ, ಜಗತ್ತಿನಲ್ಲಿರುವ ಎಲ್ಲ ಆತ್ಮರಿಗೂ ಸಹ ತಾನು ಪರಮ ಶಾಂತಿಯನ್ನು ನೀಡಬೇಕು ಎಂದು ಆತ್ಮರು ತಮ್ಮ ಗುರಿಯನ್ನೇ ಪರಮಶಾಂತಿ ಎಲ್ಲರಿಗೂ ನೀಡುವುದು ಎಂದು ಅಂದುಕೊಳ್ಳುತ್ತಾರೆ. ಇದರಿಂದ ಆತ್ಮಸ್ವರೂಪಕ್ಕೆ ಬಂದು ಪರಮಶಾಂತಿಯ ಕಂಪನಗಳನ್ನು ಹರಡಿದಾಗ ಎಲ್ಲೆಡೆ ವೈಬ್ರೇಷನ್ ಹೋಗಿ 33 ಕೋಟಿ ದೇವಾನುದೇವತೆಗಳು ಸಹ ಜಾಗೃತರಾಗುವರು. 9 ಲಕ್ಷ ಪುರುಷ, 9 ಲಕ್ಷ ಪ್ರಕೃತಿ ಎಲ್ಲರೂ ನಿಧಾನವಾಗಿ ಜಾಗೃತಗೊಳ್ಳುವರು. ಎಲ್ಲ ಧರ್ಮ, ಮತ, ಪಂಥದ ಆತ್ಮರು ನಿಧಾನವಾಗಿ ಪರಮ ಶಾಂತಿಯ ಕಡೆಗೆ ಬರುವರು. ಏಕೆಂದರೆ ಎಲ್ಲರಿಗೂ ಪರಮ ಶಾಂತಿಯ ಅವಶ್ಯಕತೆ ಇರುತ್ತದೆ. ಆತ್ಮ ಪರಂಧಾಮದಲ್ಲಿದ್ದಾಗ ಅದರ ಮೂಲ ಗುಣವೇ
ಪರಮ ಶಾಂತಿಯ ಸ್ವರೂಪವಾಗಿತ್ತು. ಈಗ ಜಗತ್ತಿನ ವಾಯುಮಂಡಲ ಬಹಳ ಚಿಂತಾಜನಕವಾಗಿದೆ. ಹೀಗಾಗಿ ನಾವು ಎಲ್ಲರಿಗೂ ಪರಮ ಶಾಂತಿಯನ್ನು ನೀಡಬೇಕಾಗಿದೆ. ಎಲ್ಲರನ್ನು ಪರಿವರ್ತನೆ ಮಾಡಬೇಕಾಗಿದೆ. ಎಲ್ಲರನ್ನ ಜಾಗೃತಗೊಳಿಸಬೇಕಾಗಿದೆ. ಎಲ್ಲ ಆತ್ಮರಿಗೂ ಆತ್ಮಜ್ಞಾನವನ್ನು ನೀಡಿ ಆತ್ಮಜ್ಞಾನದ ವೈಬ್ರೇಷನ್, ಪರಮ ಶಾಂತಿಯ ವೈಬ್ರೇಷನನ್ನು ಎಲ್ಲೆಡೆ ಹರಡಬೇಕಿದೆ. ಆತ್ಮಸ್ವರೂಪರಾಗಿ ಪರಮಾತ್ಮನನ್ನು ಸ್ಮರಿಸುತ್ತಾ ಪರಮಾತ್ಮನಲ್ಲಿ ಧ್ಯಾನವನ್ನು ನಿಟ್ಟು ನಮ್ಮ ಪವರನ್ನು ವೃದ್ಧಿಸಿಕೊಳ್ಳಬೇಕಿದೆ. ಹಾಗೂ ಸಂಪೂರ್ಣ ಜಗತ್ತಿಗೆ ಪರಮ ಶಾಂತಿಯನ್ನು ನೀಡಿ ಸಂಪೂರ್ಣ ಜಗತ್ತನ್ನು ನಾವು ಕಾಪಾಡಬೇಕಿದೆ. ಒಂದು ವೇಳೆ ಈ ಕರ್ತವ್ಯವನ್ನು ನಾವು ಸರಿಯಾಗಿ ಮಾಡದಿದ್ದರೆ ಈ ಜಗತ್ತಿನಲ್ಲಿ 3ನೇ ವಿಶ್ವ ಯುದ್ಧವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ 4 ಯುಗಗಳು ಮುಗಿದ ಮೇಲೆ ಈ ಭೂಮಿಯ ಮೇಲೆ ಅರ್ಧ ಪ್ರಳಯವು ಜರುಗುತ್ತದೆ. ಹೀಗೆ 71 ಬಾರಿ ಅರ್ಧ ಪ್ರಳಯಗಳು ಜರುಗುತ್ತವೆ. ಆಗ ಸಂಪೂರ್ಣ ಭೂಮಿಯ ಮೇಲೆ ಪೂರ್ಣ ಪ್ರಳಯವು ಜರುಗುತ್ತದೆ. ಅದನ್ನು ಮನ್ವಂತರ ಎನ್ನುತ್ತಾರೆ. ಅಂದರೆ ಆಗ ಮನುಶತರೂಪಾರ ಸಮಯ ಸಂಪೂರ್ಣ ಮುಗಿದು ಹೋಗಿರುತ್ತದೆ. ಸಮಯದ ಚಕ್ರವು ತಿರುಗುತ್ತಲೇ ಇರುತ್ತದೆ. ಸಮಯ ಜಾರುತ್ತಲೇ ಹೋಗುತ್ತದೆ. ಸಮಯವನ್ನು ಹಿಡಿಯಲು ಸಾಧ್ಯವಿಲ್ಲ. ಅರ್ಧ ಪ್ರಳಯ, ಪ್ರಳಯ, ಕಲ್ಪ ಪ್ರಳಯ, ಮಹಾಕಲ್ಪ ಪ್ರಳಯ, ಮಹಾಕಾಲ ಪ್ರಳಯ. ಮಹಾಶಿವನು ಮಹಾಕಾಲನಾಗಿ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ರೋಮ ರೋಮದಲ್ಲಿ ಸೆಳೆದುಕೊಂಡು ಬಿಡುತ್ತಾನೆ. ಮಹಾಬ್ರಹ್ಮಾಂಡದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳಿರುತ್ತವೆ. ಹಾಗೂ ಪರಂ ಮಹಾಬ್ರಹ್ಮಾಂಡಗಳಲ್ಲಿ ಅನಂತಾನಂತ ಮಹಾಬ್ರಹ್ಮಾಂಡಗಳಿರುತ್ತವೆ. ಹೀಗೆ ಅನಂತಾನಂತ ಬೇಹದ್ನ ವಿಶ್ವವಿದೆ. ಯೂನಿವರ್ಸ್, ಮಲ್ಟಿವರ್ಸ್, ಪ್ಯಾರಲಲ್ ಯೂನಿವರ್ಸ್ ಇದೆಲ್ಲವೂ ವಿಜ್ಞಾನ ಸಹ ನಮಗೆ ತಿಳಿಸಿಕೊಡುತ್ತಿದೆ. ವಿಜ್ಞಾನ ಹಾಗೂ ಶಾಸ್ತ್ರವನ್ನು ಟ್ಯಾಲಿ ಮಾಡಿ ನೋಡಿ ತಿಳಿದುಕೊಳ್ಳಿ. ಒಂದು ಬ್ರಹ್ಮಾಂಡದಲ್ಲಿ ಒಬ್ಬ ವಿಷ್ಣು, ಒಬ್ಬ ಶಂಕರ, ಒಬ್ಬ ಬ್ರಹ್ಮನಿರುತ್ತಾನೆ. ಇಂತಹ ಅನಂತ ಕೋಟಿ ಬ್ರಹ್ಮಾಂಡಗಳಿವೆ. ಅಲ್ಲಿ ಅನಂತ ಕೋಟಿ ಶಿವ, ಬ್ರಹ್ಮ, ವಿಷ್ಣುಗಳು ಇರುತ್ತಾರೆ. ಮಹಾಬ್ರಹ್ಮಾಂಡಗಳಲ್ಲಿ ಮಹಾ ಆದಿಶಕ್ತಿಯು ಬ್ರಹ್ಮಾಂಡಗಳನ್ನು ನಡೆಸುತ್ತಿರುತ್ತಾಳೆ. ಇದೆಲ್ಲವನ್ನು ಬಾಪೂಜಿಯವರ ವಿಡಿಯೋಗಳನ್ನು ನೋಡಿ ತಿಳಿದುಕೊಳ್ಳಿರಿ. ಈ ಜ್ಞಾನವೆಲ್ಲ ಬಂದಾಗ ನಾವು ಈ ಮೃತ್ಯು ಲೋಕದಲ್ಲಿ ಅನಂತ ಜನ್ಮಗಳನ್ನು ಪಡೆಯುತ್ತಾ ಈ ಚಕ್ರದಲ್ಲಿ ಸಿಲುಕಿಕೊಂಡಿದ್ದೇವೆ ಎನ್ನುವುದು ಮನದಟ್ಟಾಗುತ್ತದೆ. ಈ ಚಕ್ರದಿಂದ ತಪ್ಪಿಸಿಕೊಳ್ಳಬೇಕು ಎಂದರೆ ನಾವು ಭಾವಾತೀತ, ಗುಣಾತೀತ, ತ್ರಿಗುಣಾತೀತರಾಗಬೇಕು. ಇದೆಲ್ಲವನ್ನು ನಾವು ಆತ್ಮಜ್ಞಾನದಿಂದ ಪಡೆದುಕೊಳ್ಳಬಹುದು. ಜ್ಞಾನ ಬಂದಾಗ ನಮ್ಮ ಮನಸ್ಸು, ಬುದ್ಧಿ ಪರಿವರ್ತನೆ ಆಗುತ್ತದೆ. ಮನಸ್ಸು ಬದಲಾದಾಗ ಆತ್ಮ ಸ್ವರೂಪಕ್ಕೆ ಬಂದು ನಮ್ಮ ಮನಸ್ಸು ಪರಮಾತ್ಮನಲ್ಲಿಯೇ ಲೀನವಾಗುತ್ತದೆ. ಹಾಗೂ ನಿರಂತರ ಕರ್ಮಯೋಗಿಗಳಾಗಿ ಬಿಡುತ್ತೇವೆ. ಇದರಿಂದಾಗಿ ನಮ್ಮೆಲ್ಲ ವಿಕರ್ಮಗಳು ವಿನಾಶ ಹೊಂದುತ್ತವೆ. ಹಾಗೂ ಕಾರಣ ಶರೀರದಲ್ಲಿ ಪವರ್ ಬರುತ್ತದೆ. ಕಾರಣ ಶರೀರದಲ್ಲಿರುವ ಎಲ್ಲ ವಿಕರ್ಮಗಳು ವಿನಾಶ ಹೊಂದುತ್ತವೆ. ಇದರಿಂದ ಸೂಕ್ಷ್ಮ ಶರೀರ ಬದಲಾಗುತ್ತದೆ, ಓರಾ ಬದಲಾಗುತ್ತದೆ. ಓರಾ ಸಂಪೂರ್ಣ ಶುದ್ಧವಾಗಿ ನಮ್ಮ ಸಂಕಲ್ಪಗಳಲ್ಲಿ ಶಕ್ತಿ ತುಂಬಿಕೊಳ್ಳುತ್ತದೆ. ಆತ್ಮಶಕ್ತಿಯು ಸಂಕಲ್ಪದ ಮುಖಾಂತರ ಪರಂ ಶಾಂತಿಯ ವೈಬ್ರೇಷನನ್ನು ಎಲ್ಲೆಡೆ ಹರಡುತ್ತದೆ. ಹಾಗೂ ನಮ್ಮ ಓರಾ ಪರಂ ಶಾಂತಿಯಿಂದ ತುಂಬಿಕೊಳ್ಳುತ್ತದೆ. ನಮ್ಮ ಮನೆ ಪರಂ ಶಾಂತಿಯಿಂದ ತುಂಬಿಕೊಳ್ಳುತ್ತದೆ. ಮನೆಯಲ್ಲಿರುವ ಎಲ್ಲರಿಗೂ ಪರಂ ಶಾಂತಿ ದೊರಕುತ್ತದೆ. ಯೋಗ ಬಲದಿಂದ ಆತ್ಮನಲ್ಲಿ ಎಷ್ಟು ಪವರ್ ಹೆಚ್ಚುತ್ತಾ ಹೋಗುತ್ತದೆಯೋ ಅಷ್ಟು ಪರಂ ಶಾಂತಿಯ ವೈಬ್ರೇಷನ್ ಎಲ್ಲೆಡೆ ಹರಡುತ್ತಾ ಹೋಗುತ್ತದೆ. ನಮ್ಮನ್ನು ನೆನೆಸಿಕೊಂಡಂತಹ ಆತ್ಮಕ್ಕೂ ಸಹ ಪರಂ ಶಾಂತಿ ಅನುಭವವಾಗತೊಡಗುತ್ತದೆ. ನಮ್ಮ ಶತ್ರುಗಳಿಗೂ ಸಹ ಪರಂ ಶಾಂತಿಯ ಅನುಭವವಾಗುತ್ತದೆ. ಇದರಿಂದ ಎಲ್ಲರೂ ಪರಿವರ್ತನೆ ಹೊಂದುತ್ತಾ ಹೋಗುತ್ತಾರೆ. ಅಂತ್ಯದಲ್ಲಿ ಎಲ್ಲೆಡೆ ಪರಂ ಶಾಂತಿಯು ತುಂಬಿಕೊಂಡು ಪ್ರತಿಯೊಬ್ಬರೂ ಜಾಗೃತರಾಗುತ್ತಾರೆ. ಅಂದರೆ ಎಲ್ಲ ಆತ್ಮರ ಜಾಗೃತಿ ಆಗುತ್ತದೆ. 33 ಕೋಟಿ ದೇವಾನುದೇವತೆಗಳು ಜಾಗೃತರಾಗುತ್ತಾರೆ. ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗುತ್ತಾರೆ. ಎಲ್ಲರೂ ಯೋಗ ಬಲದಿಂದ ಪರಂ ಶಾಂತಿಯನ್ನು ಹರಡಿದಾಗ ವಾಯುಮಂಡಲದಲ್ಲಿರುವ ವಿನಾಶದ ವೈಬ್ರೇಷನ್ ಎಲ್ಲವೂ ಪರಿವರ್ತನೆ ಆಗುತ್ತದೆ, ಶುದ್ಧವಾಗುತ್ತದೆ. ಒಂದಲ್ಲ ಒಂದು ದಿನ ಮಹಾವಿಶ್ವ ಪರಿವರ್ತನೆಯಂತೂ ಆಗಲೇಬೇಕಿದೆ. ಎಲ್ಲವೂ ಪಾಸಿಟಿವ್ ಆಗಿ ಪರಿವರ್ತನೆ ಆಗಬೇಕಿದೆ. ವಿನಾಶದ ನಂತರ ಆಗುವಂತಹ ಪರಿವರ್ತನೆಯಿಂದ
ಎಲ್ಲರಿಗೂ ದುಃಖವೇ ಸಿಗುತ್ತದೆ. ಆದರೆ ನಾವೆಲ್ಲರೂ ಸೇರಿ ವಾಯುಮಂಡಲದಲ್ಲಿ ಪರಂ ಶಾಂತಿಯ ವೈಬ್ರೇಷನನ್ನು ತುಂಬಿದಾಗ ವಾಯುಮಂಡಲವೆಲ್ಲ ಪರಂ ಶಾಂತಿಯಿಂದ ತುಂಬಿಕೊಳ್ಳುವುದು. ವಾಯುಮಂಡಲದ ಒಂದೊಂದು ಕಣ ಕಣದಲ್ಲಿಯೂ ಪರಂ ಶಾಂತಿ ತುಂಬಿಕೊಳ್ಳುವುದು. ಸೂಕ್ಷ್ಮದಲ್ಲಿರುವ ನೆಗೆಟಿವ್ ಆತ್ಮರು ಈಗಾಗಲೇ ವಿನಾಶದ ಸಾಧನಗಳನ್ನು ನಿರ್ಮಾಣ ಮಾಡಿಸಿದ್ದಾರೆ. ಅವರೂ ಸಹ ಪರಂ ಶಾಂತಿಯ ವೈಬ್ರೇಷನ್ನಿಂದ ಬದಲಾಗುತ್ತಾ ಹೋಗುತ್ತಾರೆ. ವಿನಾಶಕಾರಿಗಳ ಮನಸ್ಸು ಶುದ್ಧವಾಗುವುದು. ಪರಂ ಶಾಂತಿಯ ಕಂಪನ ಟಚ್ ಆಗುತ್ತಿದ್ದಂತೆ ಅವರ ಸೂಕ್ಷ್ಮ ಶರೀರದಲ್ಲಿ, ಅವರ ಓರಾದಲ್ಲಿ ಪರಂ ಶಾಂತಿ ತುಂಬಿಕೊಳ್ಳುವುದು. ಅವರ ಮನಸ್ಸನ್ನೆಲ್ಲ ಪರಂ ಶಾಂತಿ ತುಂಬಿಕೊಂಡಾಗ ವಿನಾಶವನ್ನು ಬಯಸುತ್ತಿರುವ ಆತ್ಮರೂ ಸಹ ಪರಂ ಶಾಂತಿಯತ್ತ ವಾಲುತ್ತಾರೆ. ಹಾಗೆ ನೋಡಿದರೆ ಬ್ರಹ್ಮಜ್ಞಾನ ಎನ್ನುವುದು ಸಾಧಾರಣ ಜ್ಞಾನವೇ. ಬ್ರಹ್ಮಜ್ಞಾನ ಎಂದರೆ ಬ್ರಹ್ಮಾಂಡದ ಆದಿ ಮಧ್ಯ ಅಂತ್ಯದ ಜ್ಞಾನ. ನಾವು ಆತ್ಮರಾಗಿದ್ದೇವೆ, ನಾವು ಎಲ್ಲಿಂದ ಬಂದಿದ್ದೇವೆ, ನಾವು ಯಾರು, ನಮ್ಮ ಕ್ರಿಯೇಟರ್ ಯಾರು, ನಾವು ಎಲ್ಲಿಗೆ ಹೋಗಿ ಸೇರಬೇಕಿದೆ, ನಮ್ಮ ಗುರಿ ಏನು, ಇದೆಲ್ಲವೂ ಬ್ರಹ್ಮಜ್ಞಾನದಿಂದ ನಮಗೆ ತಿಳಿದು ಬರುತ್ತದೆ. ಹೀಗಾಗಿ ನಾವೆಲ್ಲರೂ ಎಲ್ಲ ಆತ್ಮರನ್ನು ಜಾಗೃತಗೊಳಿಸಬೇಕಿದೆ, ಎಲ್ಲರಿಗೂ ಜ್ಞಾನವನ್ನು ನೀಡಬೇಕಿದೆ. ಯೋಗ ಬಲದಿಂದ ಆತ್ಮಶಕ್ತಿ ಹೆಚ್ಚಿದಾಗ ಪರಮಾತ್ಮನಿಂದ ಪವರನ್ನು ಪಡೆದು ಸಂಪೂರ್ಣ ಜಗತ್ತಿನಲ್ಲಿ, ಅಂದರೆ ಸಂಪೂರ್ಣ 14 ಲೋಕಗಳಲ್ಲಿ, ಸೂಕ್ಷ್ಮ ಜಗತ್ತಿನಲ್ಲಿ ಎಲ್ಲೆಡೆ ನಮ್ಮ ಪರಂ ಶಾಂತಿಯ ವೈಬ್ರೇಷನ್ ತುಂಬಿಕೊಳ್ಳುವುದು. ಸೂಕ್ಷ್ಮ ಜಗತ್ತಿನಲ್ಲಿ ಇರುವಂಥ ಎಲ್ಲ ಆತ್ಮರಿಗೂ ಸಹ ಪರಂ ಶಾಂತಿಯ ವೈಬ್ರೇಷನ್ ಟಚ್ ಆಗುವುದು. ಎಲ್ಲರ ಆತ್ಮಶಕ್ತಿಯು ಜಾಗೃತವಾಗುವುದು. ಇದರಿಂದ ನಿಧಾನವಾಗಿ ಎಲ್ಲೆಡೆ ಪರಂ ಶಾಂತಿ ತುಂಬಿಕೊಳ್ಳುವುದು. ನಿರ್ಗುಣ ನಿರಾಕಾರನೂ ಸಹ ಸಂಕಲ್ಪದಿಂದಲೇ ಸೃಷ್ಟಿಯನ್ನು ರಚನೆ ಮಾಡಿದ್ದಾನೆ. ಹೀಗಾಗಿ ಪುನಃ ಈ ಸಂಕಲ್ಪಗಳ ಮೂಲಕವೇ ನಾವು ವಿಶ್ವದ ಪರಿವರ್ತನೆಯನ್ನು ಮಾಡಬೇಕಿದೆ. ನಮ್ಮ ಸನಾತನ ಧರ್ಮದಲ್ಲಿ, ಶಾಸ್ತ್ರಗಳಲ್ಲಿ ಜಡ ಹಾಗೂ ಚೇತನದ ಜ್ಞಾನವಿದೆ. ಜಡ ಅಂದರೆ ಪಂಚತತ್ವದ ಜಗತ್ತು, ಚೇತನ ಎಂದರೆ ಆತ್ಮ. ನಾವು ಜಡ ಶರೀರದಲ್ಲಿ ಉಳಿದುಕೊಂಡು ಚೇತನ ಅಂದರೆ ಆತ್ಮ ಸ್ವರೂಪದ ಅನುಭವವನ್ನು ಪಡೆಯಬೇಕಿದೆ. ನಮ್ಮ ಚೇತನ ಶಕ್ತಿಯನ್ನು, ನಮ್ಮ ಆತ್ಮನನ್ನು ಜಾಗೃತಗೊಳಿಸಬೇಕಿದೆ. ಹಾಗೂ ನಮ್ಮ ಚೇತನ ಶಕ್ತಿಯನ್ನು ಬಳಸಿಕೊಂಡು ಎಲ್ಲರನ್ನೂ ಜಾಗೃತಗೊಳಿಸಬೇಕಿದೆ. ಎಲ್ಲರನ್ನು ಜಾಗೃತಗೊಳಿಸಿ ಪರಂ ಶಾಂತಿಯ ವೈಬ್ರೇಷನನ್ನು ನೀಡುವುದು, ಇದುವೇ ನಮ್ಮ ಕರ್ತವ್ಯವಾಗಬೇಕು. ಇದುವೇ ನಮ್ಮ ಜೀವನದ ಗುರಿಯಾಗಬೇಕು. ಒಂದು ವೇಳೆ ಪರಮಾಣು ಬಾಂಬ್ಗಳು ಸ್ಫೋಟವಾಗಿ ಎಲ್ಲೆಡೆ ಬೆಂಕಿ ತನ್ನ ಕೆನ್ನಾಲಿಗೆಯನ್ನು ಚಾಚಿದಾಗ ಎಲ್ಲರೂ ಸೂಕ್ಷ್ಮ ಶರೀರಕ್ಕೆ, ಅಂದರೆ 3 ತತ್ವಗಳಲ್ಲಿ ಬರುತ್ತಾರೆ. ಈ ಪರಮಾಣು ಬಾಂಬ್ಗಳ ಸ್ಫೋಟದಲ್ಲಿ, ಅದರ ಅಗ್ನಿಯಲ್ಲಿ 3 ತತ್ವದ ಶರೀರ, ಏಲಿಯನ್ಗಳೇ ಇರಲಿ, ಭೂತ ಪ್ರೇತಗಳ ಶರೀರವೇ ಇರಲಿ, ಎಲ್ಲವೂ ಸುಟ್ಟು ಭಸ್ಮವಾಗುತ್ತದೆ. ಯಾರು ನಿರಾಕಾರರಾಗಿದ್ದಾರೋ, ಯಾರ ಆತ್ಮ ಪರಂ ತತ್ವದಲ್ಲಿದೆಯೋ ಅವರನ್ನು ಪರಮಾಣು ಬಾಂಬಿನ ಜ್ವಾಲೆಯು ಏನೂ ಮಾಡಲಾರದು. ಕಾಲಾಗ್ನಿಯೂ ಸಹ ಆತ್ಮನನ್ನು ಸುಡಲಾರದು. ಪರಂ ಶಾಂತಿ ಮೋಟಿವೇಶನ್ ಆ್ಯಂಡ್ ಮೆಡಿಟೇಷನ್ ಎನ್ನುವಂತಹ ನಮ್ಮ ಚಾನಲ್ನಲ್ಲಿ ಬೇಹದ್ ಜ್ಞಾನ ಪರಮ ಜ್ಞಾನದ 10 ದಿನದ ಕೋರ್ಸ್ ಇದೆ. ಅದನ್ನು ಸಂಪೂರ್ಣವಾಗಿ ನೋಡಿ ಪರಮ ಜ್ಞಾನವನ್ನು ತಿಳಿದುಕೊಳ್ಳಿ. ಪರಂ ಶಾಂತಿ ವೈಬ್ರೇಷನನ್ನು ಹರಡಿ ನಾವು ಹೇಗೆ ಸಂಪೂರ್ಣ ವಿಶ್ವವನ್ನು ಪಾಸಿಟಿವ್ ಆಗಿ ಪರಿವರ್ತನೆ ಮಾಡಬಹುದು ಎನ್ನುವಂತಹ ಜ್ಞಾನ ಕೂಡ ಬೇಹದ್ ಜ್ಞಾನದಲ್ಲಿ ತಿಳಿಸಿಕೊಡಲಾಗಿದೆ. ಬೆಳಿಗ್ಗೆ 5:30 ಗಂಟೆಯಿಂದ 6 ಗಂಟೆಯವರೆಗೆ ಸಾಕ್ಷಿ ಬೆಹನ್ ಅವರು ಹಾಗೂ ರಾತ್ರಿ 10ರಿಂದ 11 ಗಂಟೆ ಅನಂತ ಭಾಯಿಯವರು ಧ್ಯಾನವನ್ನು ನಡೆಸಿಕೊಡುತ್ತಾರೆ. ಇದರಲ್ಲಿ ಭಾಗಿಗಳಾಗಿ ಹಾಗೂ ಬಾಪೂಜಿಯವರ ಎಲ್ಲ ವಿಡಿಯೋಗಳನ್ನು ನೋಡಿ ಜ್ಞಾನವನ್ನು ವಿಸ್ತಾರವಾಗಿ ತಿಳಿದುಕೊಳ್ಳಿ. ನಾವೆಲ್ಲರೂ ವಿಶ್ವ ಪರಿವರ್ತಕ ಆತ್ಮರಾಗಬೇಕು. ವಿಶ್ವ ಸೇವಾಧಾರಿ, ವಿಶ್ವ ಕಲ್ಯಾಣಕಾರಿ ಆತ್ಮರಾಗಬೇಕು. ಹೀಗಾಗಿ ಎಲ್ಲರೂ ಜಾಗೃತರಾಗಿ, ಎಲ್ಲರೂ ಎದ್ದೇಳಿ ಪರಂ ಶಾಂತಿಯ ವೈಬ್ರೇಷನ್ನಿಂದ ಸಂಪೂರ್ಣ ವಿಶ್ವವನ್ನು ಪಾಸಿಟಿವ್ ಆಗಿ ಪರಿವರ್ತನೆ ಮಾಡಬೇಕಾಗಿದೆ. 5 ತತ್ವದ ಜಗತ್ತನ್ನು ಪರಮ ತತ್ವದಲ್ಲಿ ಪರಿವರ್ತನೆ ಮಾಡಬೇಕಿದೆ. ಹಾಗೂ ಪರಮ ತತ್ವವನ್ನು ಪರಮ ಪ್ರಕಾಶ, ಪರಮ ಲೈಟ್ನಲ್ಲಿ ಪರಿವರ್ತನೆ ಮಾಡಬೇಕಿದೆ. ಎಲ್ಲವೂ ಪಾಸಿಟಿವ್ ಆಗಿ ಪರಿವರ್ತನೆ ಆಗಲಿ. ಯಾರಿಗೂ ಸಹ
ನೋವು ದುಃಖಗಳು ಆಗದಿರಲಿ. ಅನೇಕ ಕಲಾದ ಸೃಷ್ಟಿ ಇದೆ. 100 ಕಲಾದ ಅಗ್ನಿಯಲ್ಲಿ ಪ್ರತಿಯೊಂದು ಬ್ರಹ್ಮಾಂಡಗಳು ಸುಟ್ಟು ಭಸ್ಮವಾಗಿ ಬಿಡುತ್ತವೆ. ಹೀಗಾಗಿ ಪಾಸಿಟಿವ್ ಪರಿವರ್ತನೆ ಮಾಡಬೇಕಿದೆ. ಇದಕ್ಕಾಗಿ ಜ್ಞಾನವನ್ನು ಪಡೆದುಕೊಳ್ಳಿ. ನಾವು ನಮಗಾಗಿ ಬದುಕುವುದಲ್ಲ, ನಾವು ವಿಶ್ವ ಕಲ್ಯಾಣಕ್ಕಾಗಿ ಬದುಕಬೇಕು. ಇದು ನಮ್ಮ ಗುರಿಯಾಗಬೇಕು. ಈಗ ಸ್ವಲ್ಪವೂ ಸಮಯವಿಲ್ಲ. ಈಗ ನಾವು ಜಾಗೃತವಾಗದಿದ್ದರೆ ಮುಂದೆಂದೂ ಸಹ ಆ ಒಂದು ಜಾಗೃತಿಯ ಸಮಯ ನಮಗೆ ಸಿಗಲು ಸಾಧ್ಯವೇ ಇಲ್ಲ. ಕಳೆದು ಹೋದ ಸಮಯ ಪುನಃ ಮರಳಿಬಾರದು. ಸಮಯ ಕಳೆದುಕೊಂಡರೆ ಎಲ್ಲವೂ ಕಳೆದುಕೊಂಡಂತೆ. ಅಂತ್ಯದಲ್ಲಿ ಕಾಲಾಗ್ನಿಯಲ್ಲಿ ಸುಟ್ಟು ಭಸ್ಮವಾಗಿ ಬಿಡಬೇಕಾಗುತ್ತದೆ. ಕಾಲಾಗ್ನಿಯಲ್ಲಿ ಸುಟ್ಟು ಭಸ್ಮವಾಗಬೇಕೋ ಅಥವಾ ಆತ್ಮಸ್ವರೂಪರಾಗಿ ಪರಂ ಶಾಂತಿಯನ್ನು ಪಡೆದು ಪರಂಧಾಮವನ್ನು ಸೇರಬೇಕು, ಇದನ್ನು ನಿರ್ಧಾರ ಮಾಡಿಕೊಳ್ಳಿ. ಇದರ ಬಗ್ಗೆ ಬಹಳಷ್ಟು ವಿಡಿಯೋಗಳು ಇವೆ. ಅವುಗಳನ್ನು ನೋಡಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಇದು ಜ್ಞಾನ ಮಾರ್ಗವಾಗಿದೆ. ಎಲ್ಲರೂ ಜ್ಞಾನಿಗಳಾಗಿ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಿ. ಸನಾತನ ಜ್ಞಾನವು ಪರಮ ಸತ್ಯ ಜ್ಞಾನವಾಗಿದೆ. ಸನಾತನ ಜ್ಞಾನ ಎಂದರೆ ಎಂದಿಗೂ ವಿನಾಶ ಹೊಂದದಂತಹ ಜ್ಞಾನ, ಶಾಶ್ವತ ಜ್ಞಾನವಾಗಿದೆ. ಯಾವುದರ ವಿನಾಶವಾಗುತ್ತದೆಯೋ ಅದು ಸನಾತನವಲ್ಲ. ಸನಾತನ ಶಾಶ್ವತವಾದದ್ದು. ಆತ್ಮವೂ ಸಹ ಶಾಶ್ವತವಾದದ್ದು. ಆತ್ಮಕ್ಕೆ ಸಾವಿಲ್ಲ. ಹೀಗಾಗಿ ಆತ್ಮಜ್ಞಾನವೇ ಸನಾತನ ಜ್ಞಾನವಾಗಿದೆ. ಆತ್ಮ ಹಾಗೂ ಪರಮಾತ್ಮ ಇದು ಪರಮ ಸತ್ಯ ಸನಾತನ ಜ್ಞಾನವಾಗಿದೆ. ಹೀಗಾಗಿ ಎಲ್ಲ ವೇದ ಶಾಸ್ತ್ರಗಳ ಸಾರ ಆತ್ಮಸ್ವರೂಪರಾಗಿ ಪರಮಾತ್ಮನನ್ನು ಸ್ಮರಿಸುವುದೇ ಸನಾತನ ಧರ್ಮವಾಗಿದೆ, ಸನಾತನ ಜ್ಞಾನವಾಗಿದೆ. ಹೀಗಾಗಿ ಎಲ್ಲರೂ ಜ್ಞಾನಿಗಳಾಗಿ ಯೋಗಿಗಳಾಗಿ ಎಲ್ಲರನ್ನು ಜಾಗೃತಗೊಳಿಸಿ ಕರ್ಮಯೋಗಿಗಳಾಗಿ ಪರಮಶಾಂತಿಯ ವೈಬ್ರೇಷನನ್ನು ಎಲ್ಲೆಡೆ ಹರಡಿ. ಪರಮಶಾಂತಿಯ ವೈಬ್ರೇಷನನ್ನು ನಿಮ್ಮ ಮನೆ, ನಿಮ್ಮ ನಗರ, ನಿಮ್ಮ ರಾಜ್ಯ, ನಿಮ್ಮ ದೇಶ ಎಲ್ಲೆಡೆ ಹರಡುವಂತೆ ಮಾಡಿ. ಪ್ರತಿನಿತ್ಯವೂ ಪ್ರತಿದಿನವೂ ಪ್ರತಿ ಕ್ಷಣವೂ ಕೇವಲ ಪರಮಶಾಂತಿ 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 ಎಂದು ಸದಾ ಆತ್ಮಸ್ವರೂಪದಲ್ಲಿ ಇದ್ದು ಪರಮಶಾಂತಿಯನ್ನೇ ಸ್ಮರಿಸುತ್ತೀರಿ. ಇದರ ಹೊರತು ನಮಗೆ ಇನ್ಯಾವುದೇ ಉಪಾಯವಿಲ್ಲ. ಈ ಒಂದು ಉಪಾಯದಿಂದಲೇ ನಾವು ವಿಶ್ವ ಯುದ್ಧದಲ್ಲಿ ಪಾರಾಗಲು ಸಾಧ್ಯ. ಹಾಗೂ ಎಲ್ಲ ಆತ್ಮರು ಜಾಗೃತರಾಗಿ ಆತ್ಮಸ್ವರೂಪಕ್ಕೆ ಬಂದು ಎಲ್ಲೆಡೆ ಪರಮಶಾಂತಿಯನ್ನು ಹರಡುತ್ತಾರೆ ಎನ್ನುವಂತಹ ವಿಶ್ವಾಸ ನನಗಿದೆ. ಹಾಗೂ ಎಲ್ಲ ಆತ್ಮರು ಸಂಪೂರ್ಣ ಜಗತ್ತಿನ ವಾಯುಮಂಡಲವನ್ನೇ ಪರಿವರ್ತನೆ ಮಾಡಲಿದ್ದಾರೆ. ವಿನಾಶವನ್ನು ಬಯಸುವಂತಹ ಆತ್ಮರೂ ಸಹ ಪರಂ ಶಾಂತಿಯಿಂದ ತುಂಬಿಕೊಳ್ಳುತ್ತಾರೆ. ಅವರು ಸಹ ಪರಂ ಶಾಂತಿಯನ್ನು ಬಯಸುತ್ತಾರೆ. ಹಾಗೂ ವಿನಾಶವು ನಿಂತು ಹೋಗುತ್ತದೆ, ಯುದ್ಧವು ನಿಂತು ಹೋಗುತ್ತದೆ ಎಂಬ ವಿಶ್ವಾಸ ನನಗಿದೆ. ಈ ಪರಂ ಶಾಂತಿಯ ವೈಬ್ರೇಷನನ್ನು ಹರಡುವುದರಿಂದ ಮಾತ್ರ ನಾವು ವಿಶ್ವ ಯುದ್ಧವನ್ನು ನಿಲ್ಲಿಸಲು ಸಾಧ್ಯ, ಅದರಿಂದ ಪಾರಾಗಲು ಸಾಧ್ಯ ಎಂದು ಬಾಪೂಜಿಯವರು ಹೇಳುತ್ತಾರೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.